ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಸ್ವಾದ ಸರೋವರದಿಂದ ಗೀತಾ ಶೇಷಾದ್ರಿ. ಈ ದಿವಸ ನಾನು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನ ಪದಾರ್ಥ ಏನೇನು ಬೇಕು ಅಂತ ನೋಡ್ಕೊಳ್ಳಿ. 1 ಲೋಟ ಹೆಸರುಬೇಳೆ, 1/4 ಲೋಟ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇದಿಷ್ಟು ಮೇಯ್ನು ಪದಾರ್ಥ. ಇದಕ್ಕೆ ತರಕಾರಿ ಇನ್ನೂ ಬೇಕಾದ್ರೆ ನವಿಲು ಕೋಸು, ಹುರುಳಿಕಾಯಿ ಎಲ್ಲ ಹಾಕೋಬಹುದು. ನಾನು ಇವಾಗ ಇಷ್ಟು ತರಕಾರಿ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮು, ಬಟಾಣಿ ಕಾಳು, 2 ಟೊಮೆಟೊ, 1 ಸ್ವಲ್ಪ ದೊಡ್ಡದು ಕ್ಯಾರೆಟ್. ಇದು ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು, ಸಾಸಿವೆ, ಮೆಣಸಿನಕಾಯಿ. ಆಮೇಲೆ ಇದು ಮಾಡೋವಾಗಲೇ ಹಾಕಕ್ಕೆ ಹುಣಸೆಹಣ್ಣು ನೀರು, 1 ನಿಂಬೆಹಣ್ಣು ಗಾತ್ರ ನಿಂಬೆ ನೀರಲ್ಲಿ ನೆನೆಸ್ಕೊಂಡು ರಸ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉಪ್ಪು, ಬೆಲ್ಲ, ಸ್ವಲ್ಪ ಅರಿಶಿನ, ಇದು ಹುಳಿ ಪುಡಿ, ಇನ್ನೊಂದು ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ದೀನಿ. ಹುಳಿ ಪುಡಿ ಹಿಂದೆನೆ ತೋರಿಸಿದ್ದೆ, ಅದೇ ಹುಳಿ ಪುಡಿನೇ ಇವಾಗ ಹಾಕ್ತಿದ್ದೀನಿ. ಬೇಗ ಮಾಡ್ಬೋದು ಅಂತ ಹುಳಿ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೂ ಕೊಬ್ಬರಿ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿದು ಮಿಕ್ಸರ್ಗೆ ಹಾಕಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ ತುರಿದು. ಇದಿಷ್ಟು ಪದಾರ್ಥ. ಎಣ್ಣೆ ಬಾಡಿಸ್ಕೊಳಕ್ ಒಗ್ಗರಣೆಗೂ ಬೇಕು. ಶುರು ಮಾಡುವಾಗ 1-2 ಸ್ಪೂನ್ ತುಪ್ಪನೂ ಹಾಕಬೇಕು. ಅದನ್ನ ಅಲ್ಲಿ ತೋರಿಸ್ತೀನಿ, ಬಾಣ್ಲಿಗೆ ಹಾಕೋದನ್ನ. ಬನ್ನಿ ಅಲ್ಲಿ ಮಾಡೋಣ, ತೋರಿಸ್ತೀನಿ. ಹೆಸರುಬೇಳೆ ಚೆನ್ನಾಗಿ 1-2-3 ಸಲ ತೊಳೆದು ಇಟ್ಕೊಂಡಿದ್ದೆ. ಇವಾಗ ನೀರು ಕುದೀತಾ ಇದೆ, ಅದಕ್ಕೆ ಹೆಸರುಬೇಳೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನು, ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕೋದ್ರಿಂದ ಸಿಹಿಯೆಲ್ಲ ಚೆನ್ನಾಗಿ ಬರುತ್ತೆ. ಇದನ್ನ ಒಂದ್ಸಲ ಕಲಕ್ಬಿಟ್ಟು ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ. ಇಷ್ಟು ಕ್ವಾಂಟಿಟಿಗೆ 2 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್, 2 ಟೊಮೆಟೊ ತಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನ. ಇದನ್ನು ಅಷ್ಟೇ ಸ್ವಲ್ಪ ಬಾಡಿಸ್ಕೊಂಡು ನೋಡಿ. ಕ್ಯಾರೆಟ್ ಮತ್ತೆ ಬಟಾಣಿ 2 ಇಟ್ಕೊಂಡಿದ್ನಲ್ಲ, 1 ಮೀಡಿಯಂ ಸೈಜ್ ಕ್ಯಾರೆಟ್, 1 ಬಟ್ಲು ಬಟಾಣಿ 2 ಇದಕ್ಕೆ ಹಾಕಿದ್ದೀನಿ. ಹೆಸರುಬೇಳೆ ಜೊತೆಗೆ 2 ಬೇಯ್ತಾ ಇದೆ. ಹುರ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ, ಇದಕ್ಕೆ ಹಾಕ್ತಿದ್ದೀನಿ. ಹೆಸರುಬೇಳೆ ಜೊತೆಗೆ ಕ್ಯಾರೆಟ್, ಬಟಾಣಿ ಕಾಳೆಲ್ಲ ಬೆಂದಿದೆ. ಇವಾಗ ಕ್ಯಾಪ್ಸಿಕಮು, ಟೊಮೆಟೊ ಹಾಕ್ತಾ ಇದ್ದೀನಿ. ನಂಗೆ ಸ್ವಲ್ಪ ಕೈನಲ್ಲಿ ಹಾಕಿ ಅಭ್ಯಾಸ ಆಗಿದೆ. 1 ಸ್ಪೂನ್ ಅಷ್ಟು ಹಾಕಿದ್ದೀನಿ ಉಪ್ಪು. ಬೆಲ್ಲ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಒಂದು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ, ಪುಡಿ ಹಾಕ್ತಾ ಇದ್ದೀನಿ ಇವಾಗ. ನಮ್ಮನೇಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದೇ ಉಪಯೋಗಿಸೋದ್ರಿಂದ ಇಷ್ಟು ಹಾಕಿದ್ದೀನಿ. ಗುಂಟೂರು ಹಾಕಿದ್ರೆ ಕಮ್ಮಿ ಹಾಕ್ಬೋದು ಹುಳಿ ಪುಡಿನ ಇನ್ನು ಸ್ವಲ್ಪ. ಇದು ಬೇಗ ಆಗಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದಕ್ಕೆ
ಇವಾಗ ಹುಣಸೆ ಹಣ್ಣು ರಸ. ಅವಲಕ್ಕಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡಿದ್ದೆ, ಅದನ್ನ ಬಿಗ್ಗಾಗಿ ಹಿಂಡಿ ಹಾಕ್ಬೇಕು ಇದಕ್ಕೆ. ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸಾಸಿವೆ, ಒಂಚೂರು ಇಂಗು, ಸಾಫ್ಟ್ ಇಂಗು ಇದೆಯಲ್ಲ, ಇದು ಸಾಫ್ಟ್ ಇಂಗು. ಒಂದು ಬಟ್ಲು ಕಡಲೆಕಾಯಿ ಬೀಜ, ಸ್ವಲ್ಪ ಅದು ಪಟಪಟ ಅಂತಂದ್ಮೇಲೆ ಸ್ವಲ್ಪ ಒಡ್ಕೋಬೇಕು. ಕಡಲೆಕಾಯಿ ಬೀಜ ಎಲ್ಲ ಒಗ್ಗರಣೆಗೆ ಹಾಕಿದ್ದು, ಆಮೇಲೆ ಆ ಒಗ್ಗರಣೆ ಅದಕ್ಕೆ ಹಾಕು. ಮೆಣಸಿನ್ಕಾಯಿ ಒಂದೆರಡು, ಬ್ಯಾಡಗಿ ಮೆಣಸಿನ್ಕಾಯಿ 2 ತಗೊಂಡಿದ್ದೆ ಅಷ್ಟೇನೆ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಆಗಿದೆ. ಕಡ್ಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು, ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ, ಕಲರು ಚೆನ್ನಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯ್ದ್ರಿಂದ ಈ ಕಲರ್ ಬರುತ್ತೆ ನೋಡಿ. ಇವಾಗ ಆಯ್ತು ಅವಲಕ್ಕಿ ಬಿಸಿಬೇಳೆ ಬಾತು. ನಾನು ಡೈರೆಕ್ಟ್ ಆಗಿ ಮಾಡಿದೆ ಕುಕ್ಕರಲ್ಲೇನೆ. ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಎಲ್ಲ ಏನು ಮಾಡಲಿಲ್ಲ. ಒಂದು 20 ರಿಂದ 25 ನಿಮಿಷದೊಳಗಡೆ ಇದಾಯ್ತು. ಇದು ಸೌತೆಕಾಯಿ ಮೊಸರು ಬಜ್ಜಿ. ಸೌತೆಕಾಯಿ, ಮೊಸರು, ಒಂಚೂರು ಉಪ್ಪು, ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಸರ್ವ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಸಂತೋಷ, ನಿಮಗೂ ಸಂತೋಷ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ ನೋಡಿ.